ಸಾಯಂಕಾಲದವರೆಗೂ ನಾನು ಇಲ್ಲಿರ್ತೀನಿ. ಯಾರು ಗಾಬರಿ ಮಾಡ್ಕೊಳ್ಳೋದು ಬೇಡ, ರಶ್ ಮಾಡ್ಕೊಳ್ಳೋದು ಬೇಡ. ಸಾಯಂಕಾಲದವರೆಗೂ ಕೂತ್ಕೊಳ್ತೀನಿ. ನಿಮ್ಮ ಅರ್ಜಿ ಎಲ್ಲ ಸ್ವೀಕಾರ ಮಾಡ್ತೀನಿ. ನಿಮ್ಮ ಅರ್ಜಿ ಸ್ವೀಕಾರ ಮಾಡಕ್ಕಿಂತ ಮುಂಚಿತವಾಗಿ ನಿಮ್ಮ ಅರ್ಜಿಗಳನ್ನ ನನ್ಕಿನ್ನ ಕೊಡೋದು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ. ನೋಡಿ, ಎಲ್ಲ ಕೌಂಟರ್ಗಳಿದೆ ಸುತ್ತಲೂ, ಅಲ್ಲಿಗೆ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಬೇಕು. ಆ ರಿಜಿಸ್ಟರ್ ಮಾಡ್ಕೊಂಡ್ರೆ ಎಲ್ಲ ಅರ್ಜಿಗಳಿಗೂ ಕೂಡ ಏನಾಯ್ತು ಮುಂದಕ್ಕೆ ಅಂತೇಳಿ ನಿಮ್ಗೆ ಉತ್ತರ ಸಿಗ್ತದೆ. ನನಗೂ ಕೂಡ ನಾನು ಪ್ರತ್ಯೇಕವಾಗಿ ನಿಮ್ಮ ಅರ್ಜಿಗಳನ್ನ ನೋಡಿ ಯಾರ್ಯಾರ ಸಮಸ್ಯೆ ಏನಿದೆ, ಕಾನೂನು ಚೌಕಟ್ಟಿನಲ್ಲಿ ಅದು ಆಗ್ತದಾ ಇಲ್ವಾ, ಮಾಡಬೇಕಾ, ಏನ್ ಸಮಸ್ಯೆ ಇದೆ ಅಂತೇಳಿ ನಿಮ್ಗೆ ಉತ್ತರವನ್ನ ಕೊಟ್ಟು ಅದನ್ನ ಬಗೆಹರಿಸಲಿಕ್ಕೆ ಅನುಕೂಲ ಆಗ್ತದೆ. ಆದ್ರಿಂದ ನಾನು ಮೊದಲು ನಿಮ್ಮೆಲ್ಲರೂ ಕೂಡ ತಾಳ್ಮೆಯಿಂದ ಇದ್ದು ನೀವು ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಇಲ್ಲ ಪೆನ್ಷನ್ ಬಂದಿಲ್ವೋ, ಖಾತೆ ಇಲ್ವೋ, ಸಮಸ್ಯೆ ಏನಿದೆ, ಭಾಗ್ಯಲಕ್ಷ್ಮಿ ಬರ್ಲಿಲ್ವೋ, ಭಾಗ್ಯ ಜ್ಯೋತಿ, ಗೃಹ ಜ್ಯೋತಿ ಬರ್ಲಿಲ್ವೋ, ಏನೇ ವಿಚಾರ ಇರಲಿ, 5 ಗ್ಯಾರಂಟಿಗಳ ವಿಚಾರ ಇರಲಿ, ನಿಮ್ ಕಡೆಗೆ ಏನಾದ್ರು ಬಸ್ಸಿನ ಸಮಸ್ಯೆ ಇದೆಯೋ, ಒಳಚರಂಡಿ ಸಮಸ್ಯೆ ಇದೆಯೋ, ಇವೆಲ್ಲ ತಿಳಿಸಿ. ಈಗ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.